ಮರಿಕಳ ಜುಮಾ ಮಸ್ಜಿದ್ ಹಾಗೂ ಮಾದನುಲುಲು ಮದ್ರಸಾ ಮ್ಯಾನೇಜ್ಮೆಂಟ್ ಕಮಿಟಿ ವತಿಯಿಂದ ತಾಜುಲ್ ಫುಕಹ ಬೇಕಲ್ ಉಸ್ತಾದ್ 6ನೇ ಆಂಡ್ ನೇರ್ಚೆ ಹಾಗೂ ಮಾದನುಲುಲು ಮದ್ರಸಾದ ಹೊಸ ಮದ್ರಸಾ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. ಅಲ್ಹಮ್ದುಲಿಲ್ಲಾ, ಬಹಳಷ್ಟು ಕಾಲದ ತಮ್ಮ ಆಶಯ ಅಭಿಲಾಷೆಯಾಗಿತ್ತು ಹೊಸ ಮದ್ರಸಾ ಕಟ್ಟಡ. ಈ ಕಟ್ಟಡವು ಇವತ್ತು ಇನ್ಶಾ ಅಲ್ಲಾ ಉದ್ಘಾಟನೆಗೊಳ್ಳಲಿದೆ. ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. ಈ ಒಂದು ಸಮಾರಂಭದ ಉದ್ಘಾಟನೆಯನ್ನು ನಮಗೆ ಮಾಡಲಿಕ್ಕಿರುವವರು ತಲಕಿ ತಂಗಳ್ರವರು. ಈಗಾಗಲೇ ಸಮಯಕ್ಕೆ ಸರಿಯಾಗಿ ಆಗಮಿಸಿ ವೇದಿಕೆ ಮೇಲಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಜಮಾತ್ ಕಮಿಟಿಯ ಪರವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವ ನಮ್ಮ KCFನ ಮಾಜಿ ರಾಷ್ಟ್ರೀಯ ಸಮಿತಿ ಅಧ್ಯಕ್ಷರು, ಸುನ್ನಿ ನೇತಾರರು ಆಗಿರುವ ಶೇಖ್ ಬಾವಾ ಹಾಜಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ನೇತಾರರು, ಕಣಚೂರು ಸಮೂಹ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಆಗಿರುವಂತಹ ಹಾಜಿ UK ಮೋಣೂರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕುಟುಂಬಿಕರು, ಈ ಊರಿನ ಅತ್ಯಂತ ಆದರಣೀಯ ಗಣ್ಯ ವ್ಯಕ್ತಿಗಳು ಆಗಿರುವಂತಹ AA ಹೈದರ್ ಪರ್ತಿಪಾಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮುಸ್ತಫಾ ನಯೀಮಿ ಉಸ್ತಾದರು ಉತ್ತರ ಕರ್ನಾಟಕದಲ್ಲಿ ಧಾರ್ಮಿಕ ಕ್ರಾಂತಿಯಲ್ಲಿ ಹೊಸ ಅಲೆಯನ್ನು ಸೃಷ್ಟಿಸಿರುವ ಮುಸ್ತಫಾ ನಯೀಮಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಸಂಸ್ಥೆಯಲ್ಲಿ ಮುದರಿಸರಾಗಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮೆಲ್ಲರ ಉಸ್ತಾದರಾಗಿರುವ ಇರ್ಫಾನ್ ಸಕಾಫಿ ಉಸ್ತಾದರವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕರ್ನಾಟಕ ಸ್ವಾಮಿಲ್ನ ಮಾಲಕರು, ಸಮಾಜ ಸೇವಕರು ಆಗಿರುವಂತಹ ಮೊಹಮ್ಮದ್ ಹಾಜಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಊರಿನಲ್ಲಿ ಸುಮಾರು 12 ವರ್ಷಗಳ ಕಾಲ ದೀನಿ ಖಿದ್ಮತ್ ಮಾಡಿದ ಮುದರಿಸರಾಗಿದ್ದ ಅಬ್ಬಾಸ್ ಕಾಫಿ ಉಸ್ತಾದರವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ಮತ್ತೊಮ್ಮೆ ನಾನು ಸ್ವಾಗತಿಸುತ್ತಾ ಸ್ವಾಗತ ಭಾಷಣವನ್ನು ಉದ್ದ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಇನ್ಶಾ ಅಲ್ಲಾ ಸೆಕೆಂಡ್ ಸೆಷನಲ್ಲಿ ನಮ್ಮ ಎಲ್ಲ ಗಣ್ಯರು ಮತ್ತೊಮ್ಮೆ ಈ ವೇದಿಕೆಯಲ್ಲಿರಲಿಕ್ಕಿದ್ದಾರೆ. ನಮ್ಮ ಸನ್ಮಾನ್ಯ ಸಚಿವರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತಹ ಶ್ರೀ UT ಖಾದರ್ ಅವರ ಆಗಮನದ ನಿರೀಕ್ಷೆಯಲ್ಲಿ ಇನ್ಶಾ ಅಲ್ಲಾ ಕೆಲವು ನಿಮಿಷಗಳಲ್ಲಿ ಅವರು ನಮ್ಮ ಜೊತೆಗೆ ಸೇರಿಕೊಳ್ಳಲಿದ್ದಾರೆ. ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತಿಸುತ್ತಾ ಈ ಜಮಾತ್ ಕಮಿಟಿಯ ಎಲ್ಲ ಪದಾಧಿಕಾರಿ ಮಿತ್ರರನ್ನು, ಮುತಾಲಿಮರನ್ನು, ಊರಿನ ಹಿರಿಯ ಪ್ರಮುಖರನ್ನು, ವಿದ್ಯಾರ್ಥಿಗಳನ್ನು, ಅದೇ ರೀತಿ ನಮ್ಮ ರೇಂಜಿನ ಎಲ್ಲ ಉಸ್ತಾದರುಗಳಿಗೆ, ಹಿಫ್ಲ್ ಸಮಸ್ತದ ಉಸ್ತಾದರಾಗಿರುವ ಹಾಫಿಜ್ ಸುಲೈಮಾನ್ ಹಾಫಿಲ್ ಉಸ್ತಾದರವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಮದ್ರಸಾದ ಜವಾಬ್ದಾರಿ ಹೊತ್ತಿರುವಂತಹ ಸದರುಸ್ತಾದರಾಗಿರುವ ಆಬಿಸ್ ಸಕಾಫಿ ಉಸ್ತಾದ್, ಮುಅಲ್ಲಿಮರಾಗಿರುವ ಜಬ್ಬಾರ್ ಉಸ್ತಾದ್, ಶಫೀಕ್ ಸಕಾಫಿ ಉಸ್ತಾದ್, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ರಹಮಾನ್ರವರು, ಅಬ್ದುರಹಮಾನ್ರವರು, ಸಮಿತಿ ನಮ್ಮ ಉಪಾಧ್ಯಕ್ಷರಾಗಿರುವ ಹನೀಫ್ರವರು, ಅದೇ ರೀತಿ ನಮ್ಮ ಉಳ್ಳಾಳ ಸಾಜಿದ್ರವರು, ಅದೇ ರೀತಿ
ನಮ್ಮ ಈ ಒಂದು ಮದ್ರಸಾ ಕಟ್ಟಡಕ್ಕೆ ಶಿಲಾನ್ಯಾಸ ನಡೆಯುವಂಥ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದುಕೊಂಡು ನಾವು ಮದ್ರಸಾ ಕಟ್ಟಡವನ್ನು ಆರಂಭಿಸುವ ಅಂತೇಳಿ ಧೈರ್ಯ ತುಂಬಿದವರು ಮಾಜಿ ಅಧ್ಯಕ್ಷರಾದ ಅಬ್ಬಾಸ್ ಕೊಡಂಚಿಲ್ರವರು. ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಇರಾಕ್ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಉಮರ್ ಹಾಜಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ಒಂದು ಮದ್ರಸಾದ ಕಾರ್ಯಚಟುವಟಿಕೆಗಳಲ್ಲಿ ನಿರಂತರವಾಗಿ ಓಡಾಡಿದಂತಹ ಅಬ್ದುಲ್ಲಾ ಗುಚ್ಚಿಗುಡ್ಡೆ ಅವರಿದ್ದಾರೆ. ಎಲ್ಲರನ್ನೂ ಕೂಡ ಅದೇ ರೀತಿ ನಮ್ಮ ಕಮಿಟಿ ಸದಸ್ಯರಾಗಿರುವಂತಹ ಹಸನ್ ಉಸ್ತಾದ್ರವರಿದ್ದಾರೆ. ಅದೇ ರೀತಿ ನನ್ನ ಸಹೋದರರಾದ ಮೊಹಮ್ಮದ್ ಸಕಾಫಿ ಪೂಡಲ್ರವರಿದ್ದಾರೆ. ಅದೇ ರೀತಿ ಎಲ್ಲ ನಾವು ಏನಿದ್ದೇವೆ ಅಂತೇಳಿದರೆ ಜಸ್ಟ್ ನಾವು ಏನಾದರೂ ಸಭೆಯನ್ನು ಮೀಟಿಂಗನ್ನು ಮಾಡಿದಾಗ ನಾವು ಬಂದು ಕೂತ್ಕೊಂಡು ಉಪಸ್ಥಿತಿಯಲ್ಲಿ ಏನಾದರೂ ತೀರ್ಮಾನ ಮಾಡಿ ಹೋಗ್ತೇವೆ. ಆದರೆ ಆ ತೀರ್ಮಾನವನ್ನು ಕಾರ್ಯಗತಗೊಳಿಸಲಿಕ್ಕೆ ಅವಿರತವಾಗಿ ಪ್ರಯತ್ನ ಮಾಡುವವರು ಈ ಒಂದು ಕಾರ್ಯಕಾರಿ ಸಮಿತಿಯ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ SFನ ಮಾಜಿ ಕಾರ್ಯದರ್ಶಿಗಳು, ಈಗ SOSನ ನಾಯಕರಾಗಿರುವಂಥ ಇಸ್ಮಾಯಿಲ್ ಮಾಸ್ಟರ್ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲರನ್ನು ಯಾರಾದರೂ ಬಿಟ್ಟು ಹೋಗಿದರೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿರುವಂಥ ಎಲ್ಲರನ್ನು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನು ಸ್ವಾಗತಿಸುತ್ತಾ